ಹಲೋ. ಸೊ ರೀಸೆಂಟ್ ಆಗಿ ಏರ್ ಟ್ಯಾಗ್ ಏನಾದರೂ ಅಲ್ಟರ್ನೇಟಿವ್ ಇದೆಯಾ ಆಂಡ್ರಾಯ್ಡ್ ವರ್ಲ್ಡ್ ಅಲ್ಲಿ ಅಂತ ಹುಡುಕ್ತಾ ಇದ್ದಾಗ ಒಂದು ಹೊಸ ಡಿವೈಸ್ ಕಣ್ಣಿಗೆ ಬಿತ್ತು. ಅದನ್ನ ಇವತ್ತು ಶೇರ್ ಮಾಡ್ಬೇಕಂತ ಈ ವಿಡಿಯೋ. ಸೊ ಬೇಸಿಕಲಿ ಏರ್ ಟ್ಯಾಗ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಅಂದ್ರೆ, ಒಂದು 3-4 ವರ್ಷದ ಕೆಳಗೆ ಆಪಲ್ ಅವರು ಒಂದು ಇಂಥದ್ದೊಂದು ಡಿವೈಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಬೇಸಿಕಲಿ ಏರ್ ಟ್ಯಾಗ್ ಒಂದು ಸ್ವಲ್ಪ ಬೇರೆ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ, ನೀವು ಏನಾದರೂ ಅದನ್ನ ನಿಮ್ಮ ಕೀ ಚೈನಲ್ಲಿ ಹಾಕಿದ್ರೆ ಇಲ್ಲ ಬ್ಯಾಗಲ್ಲಿ ಹಾಕಿದ್ರೆ, ಅಕಸ್ಮಾತ್ ನೀವು ಅದನ್ನ ಎಲ್ಲಾದ್ರೂ ಬಿಟ್ಟು ಬಂದ್ರೆ, ಫಾರ್ ಎಕ್ಸಾಂಪಲ್ ಬಸ್ಸಲ್ಲಿ ಹೋಗ್ತಿರ್ತೀರಾ, ಮಿಸ್ ಆಗಿದೆ ಅಂತ ಇಟ್ಕೊಳ್ಳಿ, ಇಲ್ಲ ಎಲ್ಲೋ ಬೀಳ್ಸ್ಕೊಂಡ್ ಬಂದಿರ್ತೀರಾ. ಸೊ ಅಲ್ಲಿ ಆಪಲ್ನವರು ಅದಕ್ಕೊಂದು ಫೈಂಡ್ ಮೈ ಡಿವೈಸ್ ಅಂತ ಅವ್ರದೇ ಒಂದು ನೆಟ್ವರ್ಕ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದ್ರ ಥ್ರೂ ಅದನ್ನ ಟ್ರ್ಯಾಕ್ ಮಾಡಕ್ಕೆ ಒಂದು ಅವಕಾಶ ಕೊಟ್ಟರು. ಓಕೆ, ಇದು ಬರೀ iOS ಆಪಲ್ ಡಿವೈಸ್ ಅಲ್ಲಿ ಅವೈಲೇಬಲ್ ಇತ್ತು ಏರ್ ಟ್ಯಾಗ್ ಬಂದಾಗಿಂದ ಆಲ್ಮೋಸ್ಟ್. ಸೊ ಸಿಮಿಲರ್ಲಿ ನಾನು ಸ್ವಲ್ಪ ಕೀ ಚೈನ್ ಬಿಟ್ಟು ಬರೋ ರೂಢಿ ಜಾಸ್ತಿ ಇದೆ. ಎಲ್ಲೋ ಇಟ್ಬಿಡ್ತೀನಿ, ಆಮೇಲೆ ಹುಡುಕಾಡ್ತೀನಿ ಎಲ್ಲೋ ಇತ್ತು ಅಂತ. ಸೊ ಅಂಥದ್ರಲ್ಲೇ ನಾನು ಸಿಮಿಲರ್ಲಿ ಆಂಡ್ರಾಯ್ಡ್ ಅಲ್ಲಿ ಅಂತದ್ದು ಏನಾದರೂ ಲಾಂಚ್ ಮಾಡಿದಾರಾ ಅಂತ ಹುಡುಕ್ತಾ ಇರ್ಬೇಕಾದ್ರೆ ನನ್ಗೊಂದು ಹೊಸ ಡಿವೈಸ್ ಕಾಣಿಸ್ತು. ಬೇಸಿಕಲಿ ಆಂಡ್ರಾಯ್ಡ್ ಅಲ್ಲೂ ಮೋಟೋದವರು ಒಂದು ಮೋಟೋ ಟ್ಯಾಗ್ ಅಂತ ಲಾಂಚ್ ಮಾಡಿದ್ದಾರೆ. ಸೊ ಬೇಸಿಕಲಿ ಮೋಟೋ ಟ್ಯಾಗ್ ಏನು, ಸಿಮಿಲರ್ ಶೇಪ್ ಅಂಡ್ ಸೈಜ್, ಏರ್ ಟ್ಯಾಗ್ ಏನು ಸಿಮಿಲರ್ ಶೇಪ್ ಅಂಡ್ ಸೈಜ್ ಇದೆ. ಸೊ ಇದು ನೀವು ಯಾವ್ದಾದ್ರು, ಫಾರ್ ಎಕ್ಸಾಂಪಲ್ ನೀವು ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಿದ್ದೀರಾ, ಅದ್ರಲ್ಲಿ ನಿಮ್ ಬ್ಯಾಗ್ ಒಳಗಡೆ ಇಟ್ರಿ ಅಂತ ಇಟ್ಕೊಳ್ಳಿ. ಏನು ಮಾಡೋ ಅವಶ್ಯಕತೆ ಇಲ್ಲ, ಬ್ಯಾಗಲ್ಲಿ ಇಡಿ. ಅದಕ್ಕಿಂತ ಮುಂಚೆ ಸ್ವಲ್ಪ ನೀವು ಇದನ್ನ ನಿಮ್ ಜಿಮೇಲ್ ಅಕೌಂಟ್ಗೆ ರಿಜಿಸ್ಟರ್ ಮಾಡೋದು ಎಲ್ಲ ಸ್ಟೆಪ್ಸ್ ಇದಾವೆ. ಬೇಕಂದ್ರೆ ಹೇಳಿ, ಅದಕ್ಕೆ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ, ಹೌ ಟು ಸೆಟ್ ಅಪ್ ಮೋಟೋ ಟ್ಯಾಗ್ ಅಂತ. ಓಕೆ, ಸೊ ಅದನ್ನ ಆಮೇಲೆ ನೋಡೋಣ. ಸೊ ಇದನ್ನ ನಿಮ್ ಬ್ಯಾಗಲ್ಲಿ ಹಾಕ್ತೀರಾ, ಬ್ಯಾಗಲ್ಲಿ ಹಾಕಿ ನಿಮ್ ಕೆಲಸ ಅಲ್ಲಿಗೆ ಮುಗೀತು. ಅಕಸ್ಮಾತ್ ನೀವೇನಾದ್ರು ಲಗೇಜ್ ಅದು ಏನಾದ್ರು ಮಿಸ್ ಆಯ್ತು ಅಂತ ಇಟ್ಕೊಳ್ಳಿ, ಗೂಗಲ್ದು ಒಂದು ಆಪ್ ಕೊಟ್ಟಿದ್ದಾರೆ, ಫೈಂಡ್ ಹಬ್ ಅಂತ. ಸೊ ಬೇಸಿಕಲಿ ನೀವೇನ್ ಮಾಡಿರ್ತೀರಾ, ಈ ಡಿವೈಸ್ ನ ಫೈಂಡ್ ಹಬ್ ಅಲ್ಲಿ ರಿಜಿಸ್ಟರ್ ಮಾಡಿರ್ತೀರಾ ಬೇಸಿಕಲಿ. ಸೊ ಅಲ್ಲಿ ಹೋಗಿ ನೀವು ಹುಡುಕಿದ್ರೆ ನಿಮ್ ಲೊಕೇಶನ್ ಎಲ್ಲಿದೆ, ಬೇಸಿಕಲಿ ಒಂದು ಜನರಲ್ ಲೊಕೇಶನ್ ತೋರಿಸುತ್ತೆ ಹಿಂಗೆ. ಓಕೆ, ನಿಮ್ ಡಿವೈಸ್ ಮೇಲೆ ಎಲ್ಲಿದೆ ಅಂತ ಜನರಲ್ ಒಂದು ಲೊಕೇಶನ್ ತೋರಿಸುತ್ತೆ. ಓಕೆ, ಸೊ ಅದ್ರ ಥ್ರೂ ನೀವು ಅದನ್ನ ಟ್ರ್ಯಾಕ್ ಮಾಡ್ಬೋದು. ಸೊ ಇದು ಯಾರಿಗೆ ಯೂಸ್ಫುಲ್, ಬೇಸಿಕಲಿ ಇದು ಯಾರಾದ್ರೂ ತಮ್ಮ ಕೀ ಚೈನ್ ಇಟ್ಟು ಕಳ್ಕೊಂತ ಇದ್ರೆ, ಬೇಸಿಕಲಿ ಎಲ್ಲೆಲ್ಲೋ ಬಿಟ್ಟು ಅಡ್ಡಾಡ್ತಿದ್ದೀರಾ ಅಂದ್ರೆ, ಬಿಟ್ಟು ಬಂದ್ರೆ ಕೀ ಚೈನ್ ಒಂದು ಎಕ್ಸೆಸರಿ ಬರುತ್ತೆ, ಕೀ ಚೈನ್ ಎಕ್ಸೆಸರಿ ಏರ್ ಟ್ಯಾಗ್ ಕಂಪ್ಯಾಟಿಬಲ್. ಸೊ ಅದನ್ನ ತಗೊಂಡ್ಬಂದು ಇದನ್ನ ಅದ್ರೊಳಗಡೆ ಹಾಕಿ ನಿಮ್ ಕೀ ಚೈನ್ಗೆ ಹಾಕಿದ್ರೆ ಮುಗೀತು, ಯು ಕ್ಯಾನ್ ಟ್ರ್ಯಾಕ್. ಓಕೆ, ಸೊ ಇಷ್ಟ ದಿನ ಸ್ಯಾಮ್ಸಂಗ್ ಒಂದು ಇತ್ತು, ಬೇಸಿಕಲಿ ಸಿಮಿಲರ್ದು ಸ್ಯಾಮ್ಸಂಗ್ ಇತ್ತು. ಆದ್ರೂ ಸ್ಯಾಮ್ಸಂಗ್ ಡಿವೈಸಸ್ ಮಾತ್ರ ಕೈಂಡ್ ಆಫ್ ಇತ್ತು. ಆದ್ರೆ ಈಗೇನ್ ಗೂಗಲ್ ಬಿಟ್ಟಿದಾರಲ್ಲ ಫೈಂಡ್ ಹಬ್, ಇದನ್ನ ನೀವು ಎಲ್ಲರೂ ಯೂಸ್ ಮಾಡ್ಬೋದು. ಬೇಸಿಕಲಿ ಬೋಟದು ಒಂದಿದೆ, ಆದ್ರೆ ಅದ್ರದ್ದು ಬ್ಯಾಟ್ರಿ ಲೈಫ್ ರಿವ್ಯೂ ಅಷ್ಟು ಚೆನ್ನಾಗಿಲ್ಲ. ಆದ್ರೆ ಮೋಟೋ ಟ್ಯಾಗ್ ಅದು ವೆರಿ ವೆರಿ ಸಿಮಿಲರ್ ಟು ಪರ್ಫಾರ್ಮೆನ್ಸ್ ಇನ್ ಆಪಲ್ ಏರ್ ಟ್ಯಾಗ್. ಅಂಡ್ ಸೆಕೆಂಡ್ಲಿ ಶೇಪ್ ಇದೆ ಅಲ್ಲ, ಎಕ್ಸಾಕ್ಟ್ಲಿ ಆಪಲ್ ಏರ್ ಟ್ಯಾಗ್ ಇದೆ. ಸೊ ಅದರ ಅಡ್ವಾಂಟೇಜ್ ಏನಂದ್ರೆ, ನಿಮ್ಮ ಮಾರ್ಕೆಟ್ ಅಲ್ಲಿ ಸುಮಾರು ಎಕ್ಸೆಸರೀಸ್ ಇದಾವೆ ಆಲ್ರೆಡಿ ಆಪಲ್ ಏರ್ ಟ್ಯಾಗ್ಗೆ. ಸೊ ಅವ್ನು ಯಾವ್ದಾದ್ರು ತಗೊಂಡ್ಬಂದು ನೀವು ಅದರಲ್ಲಿ ಹಾಕ್ಬೋದು. ಓಕೆ, ಹಾಕಿ ಯೂಸ್ ಮಾಡಬಹುದು. ನಾನು ಈ ಕೀ ಚೈನ್ ಹೇಳಿದ್ನಲ್ಲ, ಆಪಲ್ ಏರ್ ಟ್ಯಾಗ್ ಅದು ನೀವು ಕೀ ಚೈನ್ ಯಾವ್ದು ಕಂಪ್ಯಾಟಿಬಲ್ ತರಿಸಿದ್ರೆ ಇದನ್ನ ಅದ್ರೊಳಗಡೆ ಹಾಕಿ ಯೂಸ್ ಮಾಡಬಹುದು. ಸೊ ಅದಕ್ಕೋಸ್ಕರ ಇದು ತುಂಬಾ ಒಳ್ಳೆ ಡಿವೈಸು. ಸ್ಪೆಸಿಫಿಕಲಿ ಟ್ರ್ಯಾಕಿಂಗ್ ಪಾರ್ಟಿಗೆ ತುಂಬಾ ಒಳ್ಳೇದು. ಯಾರಾದ್ರೂ ಫಾರ್ ಎಕ್ಸಾಂಪಲ್ ದೂರದ ದೇಶಕ್ಕೆ ಹೋಗ್ತಿದ್ದೀರಾ, ಇದು ಮತ್ತೆ ಎಲ್ಲ ಕಡೆ ಟ್ರ್ಯಾಕ್ ಆಗುತ್ತೆ, ಬರೀ ಇಂಡಿಯಾದಲ್ಲ ಈ ಸ್ಪೆಸಿಫಿಕ್ ಲೊಕೇಶನ್ ಅಂತಲ್ಲ, ಎಲ್ಲಾದ್ರೂ ಟ್ರ್ಯಾಕ್ ಆಗುತ್ತೆ. ಅಟ್ ಲೀಸ್ಟ್ ನಿಮ್ಗೊಂದು ಐಡಿಯಾ ಇರುತ್ತೆ, ಲಗೇಜ್ ಮಿಸ್ ಆದ್ರೆ ಎಲ್ಲಿ ಮಿಸ್ ಆಗಿದೆ, ಎಲ್ಲಿ ಸಿಗ್ಬೋದು ಅಂತ ಒಂದು ಐಡಿಯಾ ಕೊಡುತ್ತೆ. ಓಕೆ, ಇದು ಲಗೇಜಿಗೆ ಆಯ್ತು, ಕೀ ಚೈನ್ಗೂ ಆಯ್ತು. ತುಂಬಾ ಜನ ಒಂದೊಂದ್ ಸರ್ತಿ ನಿಮ್ಗೆ ಒಂದೊಂದ್ ಸರ್ತಿ ವೆಹಿಕಲ್ ನಿಮ್ದು ಯಾರ್ಯಾರಿಗೋ ಕೊಡ್ತಿರ್ತೀರಾ, ಓಕೆ, ತಗೊಂಡೋಗಿ ಅಂತ. ಸೊ ಅದನ್ನ ಟ್ರ್ಯಾಕ್ ಮಾಡ್ಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಸೆಕೆಂಡ್ಲಿ ವರ್ಕ್ ಹೆಂಗಾಗುತ್ತೆ, ಸೊ ಬೇಸಿಕಲಿ ಇದರಲ್ಲಿ ಇನ್ಬಿಲ್ಟ್ ಬ್ಲೂಟೂತ್ ಡಿವೈಸ್ ಇರುತ್ತೆ. ಓಕೆ, ಇದರಲ್ಲಿ ಬ್ಲೂಟೂತ್ ಇದೆ. ಓಕೆ, ಸೊ ಯಾರಾದ್ರೂ ಆಂಡ್ರಾಯ್ಡ್ ಮೊಬೈಲ್ ಇರೋರ್ದು ಅವ್ರದ್ದು ಬ್ಲೂಟೂತ್ ಆನ್ ಇತ್ತು ಅಂತ ಇಟ್ಕೊಳ್ಳಿ. ಸೊ ಇದು ಇದು ಈ ಡಿವೈಸ್ ರೇಂಜ್ ಅಲ್ಲಿ ಆ ಡಿವೈಸ್ ಬಂತು ಅಂದ್ರೆ, ಇದು ಅದರ ಜೊತೆ ಕಮ್ಯುನಿಕೇಟ್ ಮಾಡಿ ಗೂಗಲ್ ಸರ್ವರ್ಸ್ಗೆ ಇದ್ರದ್ದು ಒಂದು ಅಪ್ರಾಕ್ಸಿಮೇಟ್ ಲೊಕೇಶನ್ ಕಳಿಸುತ್ತೆ. ಓಕೆ, ಸೊ ಆ ಅಪ್ರಾಕ್ಸಿಮೇಟ್ ಲೊಕೇಶನ್ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಆಗಿರುತ್ತೆ. ಎಷ್ಟು ಡಿವೈಸ್ ಬರುತ್ತೆ ಅದ್ರ ಆ ರೇಂಜ್ ಅಲ್ಲಿ ಬರುತ್ತಲ್ಲ ಈ ಡಿವೈಸ್, ಅಷ್ಟು ಅಪ್ಡೇಟ್ ಆಗುತ್ತೆ. ಅಂಡ್ ಇದ್ರ ಲಿಮಿಟೇಷನ್ ಏನು ಅಂತಂದ್ರೆ, ಇದ್ರ ರೇಂಜ್ ಅಲ್ಲಿ ಯಾವ್ದಾದ್ರು ಮೊಬೈಲ್ ಬಂದ್ರೆ ಅಷ್ಟೇ ಇದು ಏನಾದ್ರು ಮಾಡಕ್ಕಾಗೋದು. ಆಯ್ತಾ, ಇದು ಡೈರೆಕ್ಟ್ಲಿ ಹೋಗಿ ನಿಮ್ದು GPS ಇಂದ ಅಪ್ಡೇಟ್ ಆಗಲ್ಲ, ಇದಕ್ಕೇನು ಇಂಟರ್ನೆಟ್ ಕನೆಕ್ಷನ್ ಇಲ್ಲ. ಇದರಲ್ಲಿ ಇನ್ಬಿಲ್ಟ್ ಬ್ಲೂಟೂತ್ ಇರುತ್ತೆ ಅಷ್ಟೇ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ, ಇದ್ರ ರೇಂಜ್ ಅಲ್ಲಿ ಬೇರೆ ಯಾವ್ದು ಮೊಬೈಲ್ ಬಂದ್ರು ಅದ್ರ ಥ್ರೂ ಕಮ್ಯುನಿಕೇಟ್ ಮಾಡುತ್ತೆ, ನಾನು ಇಲ್ಲಿದ್ದೀನಿ ಅಂತ. ಅದಕ್ಕೆ ಫೈಂಡ್ ಮೈ ಡಿವೈಸ್ ನೆಟ್ವರ್ಕ್ ಅಂತಾನೆ ಇದೆ. ಮುಂಚೆ ಮೊಬೈಲ್ ಕಳೆದ್ರೆ ಟ್ರ್ಯಾಕ್ ಮಾಡಕ್ಕೆ ಇದೇ ಸರ್ವಿಸಸ್ ನ ಯೂಸ್ ಮಾಡ್ತಿದ್ರು, ಆದ್ರೆ ಈಗ ಹೊಸಾದ್ ಬಿಟ್ಟಿದ್ದಾರೆ ಫಾರ್ ದೀಸ್ ಕೈಂಡ್ ಆಫ್ ಡಿವೈಸಸ್. ಸೊ ನಿಮ್ಗೂ ಏನಾದ್ರು ಸಾಮಾನ್ ಕಳ್ಕೊಳ್ಳೋದು ರೂಢಿ ಇದ್ರೆ ಇದನ್ನ ತಗೋಬಹುದು. ಇದ್ರ ಪ್ರೈಸ್ ಇದೆ ಅರೌಂಡ್ 2,500. ಸ್ವಲ್ಪ ಕಾಸ್ಟ್ಲಿ ಸೈಡ್ ಇದೆ. ಬೋಟ್ದು ಇದೆ,
ಅರೌಂಡ್ 1500 1400 ಬೋಟ್ದು ಸಿಗುತ್ತೆ. ಆದ್ರೆ ಬೋಟ್ದು ಬ್ಯಾಟ್ರಿ ಲೈಫ್ ಕಮ್ಮಿ ಇದೆ. ಸೊ ಇದರಲ್ಲಿ ಏನಿದೆ ಗೊತ್ತಾ, ಹಿಂದ್ಗಡೆ ಒಂದು ಬ್ಯಾಟ್ರಿ ಇರುತ್ತೆ. ಓಕೆ, CR2038 ಏನೋ ಬರುತ್ತೆ ಬ್ಯಾಟ್ರಿ. ಅದನ್ನ ಇದನ್ನ ಮುಗಿದ್ಮೇಲೆ ಬ್ಯಾಟ್ರಿನ ಚೇಂಜ್ ಮಾಡ್ಬೇಕಷ್ಟೇ. ಇದು ಅರೌಂಡ್ ಒಂದ್ ಸರ್ತಿ ಬ್ಯಾಟ್ರಿ ಹಾಕಿದ್ರೆ ಅರೌಂಡ್ 1 ಇಯರ್ ಇದ್ರದ್ದು ಬ್ಯಾಟ್ರಿ ಲೈಫ್ ಇರುತ್ತೆ. ಓಕೆ, ಬೋಟ್ದು ಒಂದ್ ಸ್ವಲ್ಪ ಕಮ್ಮಿ ಇದೆ, 3 ಮಂತ್ಸ್ ಅಂತ ಏನೋ ಹೇಳ್ತಿದ್ದಾರೆ. ನಾನು ರಿವ್ಯೂ ಮಾಡಕ್ ಹೋಗಿಲ್ಲ, ಅದು ಬ್ಯಾಟ್ರಿ ಲೈಫ್ ನೋಡೇ ನಾನು ಮಾಡಿಲ್ಲ. ಯಾಕಂದ್ರೆ ನನ್ನ ತಲೆಯಲ್ಲಿರೋದೇನಂದ್ರೆ ಒಂದ್ ಸರ್ತಿ ಹಾಕ್ಬಿಟ್ರೆ ಇನ್ನೊಂದ್ ಸರ್ತಿ ನಂಗೆ ತಲೆ ಕೆಡಿಸ್ಕೊಳ್ಳೋ ಅವಕಾಶ ಇರಬಾರ್ದು. ಸೊ ಬೇಸಿಕಲಿ ಅದಕ್ಕೆ ನಾನು ಇದು ತಗೊಂಡಿರೋದು. ಸೊ ನಿಮ್ಗೂ ಏನಾದರೂ ನೀವು ಏನಾದರೂ ನಿಮ್ಮ ವಸ್ತುಗಳನ್ನ ಮರೆಯೋ ರೂಢಿ ಇದ್ರೆ ಇದನ್ನ ಟ್ರೈ ಮಾಡ್ಬೋದು. ಅಂಡ್ ನಿಮಗೆ ಏನಾದರೂ ಇದ್ರ ಬಗ್ಗೆ ಸೆಟಪ್ ರಿಲೇಟೆಡ್ ಕ್ವಶನ್ಸ್ ಇತ್ತು, ಏನಾದರೂ ನಿಮಗೆ ಒಂದು ಸೆಟಪ್ ವಿಡಿಯೋ ಬೇಕಾಗಿದ್ರೆ ಹೇಳಿ, ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು ಬರೀ ಡಿವೈಸ್ ಬಗ್ಗೆ ಸ್ವಲ್ಪ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಮಾಡಿರೋ ವಿಡಿಯೋ. ಓಕೆ, ಚಲೋ, ಥ್ಯಾಂಕ್ ಯು.